ಹಾಯ್ ಗೆಳೆಯರೇ, ಎಲ್ರಿಗೂ ನಮಸ್ತೆ. ಸೊ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಮ್ಯಾಥ್ಸ್ ಸೀರೀಸ್ನ ಸೆಕೆಂಡ್ ಸೆಷನ್ ಆಗಿರುತ್ತೆ ಇದು. ಹಾಗಾದರೆ ಇದರಲ್ಲಿ ನಾವು ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಕ್ಷಾಂಶಗಳು ಅಂದರೆ ಏನು? ಸೊ ನೋಡಿ, ನಮ್ಮ ಭೂಮಿಯನ್ನು ಮನುಷ್ಯನ ಕನ್ವೀನಿಯೆಂಟ್ಗೋಸ್ಕರ ಲೈಕ್ ಟೈಮ್ ಝೋನ್ ನಿರ್ಧಾರ ಮಾಡಲಿಕ್ಕಾಗಲಿ, ಇಲ್ಲ ಅಂದರೆ ಲೊಕೇಶನ್ಸ್ನ ಐಡೆಂಟಿಫೈ ಮಾಡಲಿಕ್ಕಾಗಲಿ ಮನುಷ್ಯ ಕೆಲವೊಂದು ಅಡ್ಡಗೆರೆಗಳನ್ನು ಮತ್ತು ಉದ್ದಗೆರೆಗಳನ್ನು ಭೂಮಿಗೆ ಎಳೆದಿದ್ದಾನೆ. ಅದನ್ನು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ ಕರೀತಾರೆ. ಇಷ್ಟೇ ಸಾಮಾನ್ಯ ಲ್ಯಾಂಗ್ವೇಜಲ್ಲಿ ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ ಇಲ್ಲಿ. ಸೊ ಹಾಗಾದರೆ ಅಡ್ಡಕ್ಕೆ ಎಳೆದಿರ್ತಕ್ಕಂಥ ರೇಖೆಗಳನ್ನು ಅಕ್ಷಾಂಶಗಳು ಅಂತ ಕರಿತೀವಿ. ಅದೇ ಉದ್ದಕ್ಕೆ ಎಳೆದಿರ್ತಕ್ಕಂಥ ರೇಖೆಗಳನ್ನು ರೇಖಾಂಶಗಳು ಅಂತ ಕರಿತೀವಿ. ಹಾಗಾದರೆ ಅಡ್ಡಕ್ಕೆ ಹಾಗಾದರೆ ಮನುಷ್ಯ ಹೋಗ್ಬಿಟ್ಟು ಭೂಮಿಗೇನೆ ಗೆರೆಗಳು ಎಳೆದು ಬಿಟ್ಟಿದ್ದಾನೆ ಅಂದರೆ ಇಲ್ಲ, ಕಾಲ್ಪನಿಕ ಗೆರೆಗಳು, ಕಾಲ್ಪನಿಕ ರೇಖೆಗಳು ಅಂತ ಕರಿತೀವಿ. ಹಾಗಾದರೆ ಕಾಲ್ಪನಿಕ ರೇಖೆಗಳು ಯಾಕೆ ಇದರ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಹೇಳಿದೆ ಅಲ್ಲ ನಾನು. ಮನುಷ್ಯ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಾದ್ರೆ ಒಂದು ಲೊಕೇಶನ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ಮತ್ತು ಟೈಮ್ನ ನಿರ್ಧಾರ ಮಾಡಬೇಕಾಗಿರುತ್ತೆ. ಸಪೋಸು ಇವಾಗ ಅಮೇರಿಕಾದಲ್ಲಿ ಒಂದು ಸಮಯ ಆಗಿದ್ದರೆ ಇಂಡಿಯಾದಲ್ಲಿ ಒಂದು ಸಮಯ ಆಗಿರುತ್ತೆ, ಯುರೋಪ್ನಲ್ಲಿ ಅದೇ ಯುರೋಪ್ ಕಂಟ್ರಿಯಲ್ಲಿ ಒಂದು ಸಮಯ ಆಗಿರುತ್ತೆ, ಮತ್ತು ಮಧ್ಯ ಏಷ್ಯಾದಲ್ಲಿ ಒಂಥರ ಸಮಯ ಆಗಿರುತ್ತೆ. ಅರ್ಥ ಆಯ್ತಾ? ಇದನ್ನೆಲ್ಲ ಹೇಗೆ ನಿರ್ಧಾರ ಮಾಡೋದಂದರೆ ಈ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಯೂಸ್ ಮಾಡ್ಕೊಂಡು ಇಷ್ಟು ನೀವು ತಿಳ್ಕೊಂಬಿಟ್ರೆ ಸಾಕು. ಹಾಗಾದರೆ ಇಲ್ಲಿ ಅಕ್ಷಾಂಶಗಳು ಅಂತ ನೋಡೋದಾದರೆ ಈ ಡಯಾಗ್ರಾಮ್ ಕಾಣ್ತಿದೆ ನೋಡಿ. ಈ ಡಯಾಗ್ರಾಮ್ನ 3D ಭಾಗ ಇಲ್ಲಿದೆ, ಮತ್ತು ಇದು ನಾರ್ಮಲ್ ಆಗಿ ಇಲ್ಲಿದೆ. ಓಕೆ, ಇಟ್ಸ್ ಓಕೆ. ನಾವಿಲ್ಲಿ ಸ್ವಲ್ಪ ಝೂಮ್ ಮಾಡಿ ನೋಡಬೇಕಾದ್ರೆ ನೋಡಿ, ತಿಳ್ಕೊಳ್ಳೋಣ. ಸಿಂಪಲ್ ಇಷ್ಟೇ ನೋಡಿ. ಇಲ್ಲಿ ಒಂದು ಗೆರೆ ಇದೆ ನೋಡಿ, ಇಲ್ಲೊಂದು ಗೆರೆ ಇದೆ ಅಲ್ವಾ, ಇದೊಂದು ಗೆರೆ ಇದೆ ಅಲ್ವಾ. ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಇದನ್ನು ಸಮಭಾಜಕ ವೃತ್ತ ಅಥವಾ ಈಕ್ವೇಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಮಭಾಜಕ ವೃತ್ತ ಅಥವಾ ಈಕ್ವೇಟರ್ ಅಂತ ಕರಿತೀವಿ. ಈಕ್ವೇಟರ್. ಹಾಗಾದರೆ ಭೂಮಿಯ ಮೇಲೆ ಇರತಕ್ಕಂತಹ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ ಈಕ್ವೇಟರ್ ಅಂತ ಕರಿಬೇಕು. ಭೂಮಿಯನ್ನು 2 ಭಾಗಗಳನ್ನಾಗಿ ಸಮನಾಗಿ ಡಿವೈಡ್ ಮಾಡ್ತಕ್ಕಂತಹ, ಸಮನಾಗಿ ವಿಭಜಿಸತಕ್ಕಂತಹ ಅಕ್ಷಾಂಶ ಯಾವುದು ಅಂತ ಹೇಳಿದ್ರೆ ಅದೇ ನಮ್ಮ ಸಮಭಾಜಕ ವೃತ್ತ. ಅರ್ಥ ಆಯ್ತಾ? ಇಷ್ಟು ಹೇಳಬೇಕು. ಹಾಗಾದರೆ ಇದ್ರ ಬಗ್ಗೆ ಇನ್ನೂ ಏನೇನು ಕೇಳ್ಬೋದು ಅಂದರೆ ಸಮಭಾಜಕ ವೃತ್ತದ ಮೇಲೆ ಗುರುತ್ವ ಕಡಿಮೆ ಇರುತ್ತೆ. ಯಾವುದಕ್ಕೆ ಹೋಲಿಸ್ಕೊಂಡ್ರೆ ಈ ಪೋಲ್ಸ್ಗೆ ಹೋಲಿಸ್ಕೊಂಡ್ರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗಳಿಗೆ ಹೋಲಿಸ್ಕೊಂಡ್ರೆ ಸಮಭಾಜಕ ವೃತ್ತದ ಮೇಲೆ ಗುರುತ್ವ ಕಡಿಮೆ ಇರುತ್ತೆ. ಫಿಸಿಕ್ಸ್ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗಾದರೆ ನೋಡಿ, ಸಿಂಪಲ್, ಇಲ್ಲಿ ಸಮಭಾಜಕ ವೃತ್ತ ಇದೆ ಅಲ್ವಾ, ಸಮಭಾಜಕ ವೃತ್ತ ಇದು. ಹಾಗಾದರೆ ಇದರ ಮೇಲೆ ಇರತಕ್ಕಂಥ ಭಾಗಕ್ಕೆ ನಾವೇನಂತ ಕರಿತೀವಿ? ನಾರ್ತನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಅದ್ರ ಕೆಳಗಡೆ ಇರತಕ್ಕಂಥ ಭಾಗವನ್ನು ಏನಂತ ಕರಿತೀವಿ ನಾವು? ಸದರನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಹಾಗಾದರೆ ಈ ಕನ್ನಡದಲ್ಲಿ ಹೇಳೋದಾದರೆ ಸಮಭಾಜಕ ವೃತ್ತದ ಮೇಲೆ ಇರತಕ್ಕಂಥದ್ದು ಅಂದರೆ ಉತ್ತರದ ಕಡೆಗೆ ಇರತಕ್ಕಂಥ ಭಾಗವನ್ನು ನಾವು ಉತ್ತರಾರ್ಧಗೋಳ ಅಂತ ಕರಿತೀವಿ. ದಕ್ಷಿಣದ ಭಾಗದಲ್ಲಿ ಇರ್ತಕ್ಕಂಥದನ್ನು ದಕ್ಷಿಣಾರ್ಧಗೋಳ ಅಂತ ಕರಿತೀವಿ. ಇಷ್ಟು ಅರ್ಥ ಆಗಿದೆ ಅಲ್ಲ, ಬೇಸಿಕ್ಕು. ಹಾಗಾದರೆ ಇವಾಗ ನಾವು ಸಿಂಪಲ್ ಆಗಿ ನಾವು ಏನು ತಿಳ್ಕೊಬೇಕಂದ್ರೆ ಇಲ್ಲಿ ನೋಡಿ, ಈ ಭೂಮಿಯನ್ನು 2 ಭಾಗ ಮಾಡಿದೆ. ಯಾವುದು? ಸಮಭಾಜಕ ವೃತ್ತ. ಹಾಗಾದರೆ ಉತ್ತರ ಭಾಗದಲ್ಲಿ 90 ಏನಿರ್ತವೆ? 90 ಅಕ್ಷಾಂಶಗಳಿರುತ್ತೆ. ದಕ್ಷಿಣ ಭಾಗದಲ್ಲಿನೂ 90 ಅಕ್ಷಾಂಶಗಳಿರುತ್ತೆ. ಹಾಗಾದರೆ ಈ 90 ಅಕ್ಷಾಂಶಗಳು ಈ ರೀತಿ ಇರುತ್ತೆ. 1 2 3 4 5 6 ಆ ರೀತಿ 90 ಇರುತ್ತೆ. ಕೆಳಗಡೆನೂ 90 ಇರುತ್ತೆ. ಹಾಗಾದರೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕಿರ್ತಕ್ಕಂತಹ ಡಿಸ್ಟೆನ್ಸ್ ಎಷ್ಟಂದರೆ 111 ಕಿಲೋಮೀಟರ್. ಇದು ತುಂಬ ಇಂಪಾರ್ಟೆಂಟ್. 111 ಕಿಲೋಮೀಟರ್ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕಿರ್ತಕ್ಕಂತಹ ಡಿಸ್ಟೆನ್ಸ್.
ಇಷ್ಟು ತಿಳ್ಕೊಂಡ್ರ. ಹಾಗಾದರೆ ಇಲ್ಲಿ ಇನ್ನೇನು ಹೇಳಬಹುದು ಅಂದರೆ ಸಿಂಪಲ್ ಇಲ್ಲಿ ಏನು ಹೇಳ್ಬೋದು ಅಂದರೆ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಕ್ಷಾಂಶಗಳು ಬರುತ್ತೆ, ಅದು ಅಪ್ಕಮಿಂಗ್ ಸ್ಲೈಡ್ಸಲ್ಲಿ ಹೇಳೋಣ. ಸೊ ಹಾಗಾದರೆ ಇಲ್ಲಿ ಏನು ಹೇಳ್ಬೋದು, ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ ಸಿಂಪಲ್. ಹಾಗಾದರೆ ಟೋಟಲ್ ಅಕ್ಷಾಂಶಗಳನ್ನು ಕೌಂಟ್ ಮಾಡಿಬಿಡೋಣ. ಸೊ ನೋಡಿ, ಇಲ್ಲಿ ಒಂದು 90, ಇಲ್ಲೊಂದು 90, 90 + 90 ಎಷ್ಟಪ್ಪ, 180. ಹಾಗಾದರೆ ಈ ಸಮಭಾಜಕ ವೃತ್ತವನ್ನು ಒಂದು ಸೇರಿಸ್ಕೊಂಡ್ಬಿಟ್ರೆ 181 ಟೋಟಲ್ ಆಯಿತು ಅಲ್ವಾ. 181 ಟೋಟಲ್ ಆಯಿತು. ಸಮಭಾಜಕ ವೃತ್ತ ಸೇರಿಸ್ಕೊಂಡ್ರೆ ಭೂಮಿ ಮೇಲೆ ಇರತಕ್ಕಂಥ ಅಕ್ಷಾಂಶಗಳು ಸೊ 181. ಹಾಗಾದರೆ ಎಲ್ಲೋ ಒಂದು ಕಡೆ 179 ಅಂತ ಕೇಳಿದ್ದೀವಲ್ಲ. ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ, 179 ಅಂತಕ್ಕಂಥದ್ದು ಕರೆಕ್ಟು. ಅದು ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪೋಲ್ಸ್ ಕಾಣ್ತಿದೆಯಲ್ಲ, ನಾರ್ತ್ ಪೋಲು ಮತ್ತು ಸೌತ್ ಪೋಲು ಅಂತಕ್ಕಂಥದ್ದು. ಕೆಲವರು ಇದನ್ನು ಪರಿಗಣನೆಗೆ ತಗೊಳ್ಳಿಲ್ಲ ಅಂದರೆ 181ರಲ್ಲಿ -2 ಮಾಡಬೇಕಾಗುತ್ತೆ. -2 ಯಾವಿದು, ಉತ್ತರ ಪೋಲು ಮತ್ತು ದಕ್ಷಿಣ ಪೋಲು. ಹಾಗಾದರೆ 179 ನಿಮ್ಮ ಲೆಕ್ಕನೂ ಕರೆಕ್ಟ್ ಆಯ್ತಲ್ಲ, ಅರ್ಥ ಆಯ್ತಾ. ಸೊ ಹಾಗಾದರೆ ಆಪ್ಷನ್ ಪ್ರಕಾರ 181 ಇದ್ರೂ ಕರೆಕ್ಟು, 179 ಇದ್ರೂ ಕರೆಕ್ಟ್. ಎಷ್ಟು ತಿಳ್ಕೊಂಡ್ರ. ಹಾಗಾದರೆ ಬಂದ್ಬಿಡಿ ಗೆಳೆಯರೇ, ಇವಾಗ ನಾವು ರೇಖಾಂಶಗಳ ಬಗ್ಗೆ ಮಾತಾಡೋಣ. ರೇಖಾಂಶಗಳು ಭೂಮಿ ಮೇಲೆ ಎಷ್ಟಿದೆ ಅಂದರೆ 360 ರೇಖಾಂಶಗಳಿದೆ, ಅರ್ಥ ಆಯ್ತಾ. ಸೊ ಹಾಗಾದರೆ ಯಾಕೆ 360 ರೇಖಾಂಶಗಳು ಇರಬೇಕು ಅಂದರೆ ಒಂದು ಸರ್ಕಲಲ್ಲಿ ಎಷ್ಟು ಡಿಗ್ರಿ ಇರುತ್ತೆ, 360 ಡಿಗ್ರಿ ಇರುತ್ತೆ. ಅದೇ ರೀತಿ 1 ಡಿಗ್ರಿ = 1 ರೇಖಾಂಶ. ಹಾಗಾದರೆ 360 ರೇಖಾಂಶಗಳಿದೆ. ಆಗಲೇ ಒಂದು ವಿಷಯನ ಹೇಳೋದು ಮರ್ತು ಬಿಟ್ಟೆ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಡಿಸ್ಟೆನ್ಸು 111 ಕಿಲೋಮೀಟರ್ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಡಿಸ್ಟೆನ್ಸು 111.3 ಕಿಲೋಮೀಟರ್ ಆಗಿರುತ್ತೆ. ಇದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ಆಗಲೇ ನಾನು ಇನ್ನೊಂದೇನು ಹೇಳಿದ್ದೆ ಅಂದರೆ ಅಕ್ಷಾಂಶಗಳು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದಲ್ಲಿ ಡಿಸ್ಟೆನ್ಸ್ ಅವುಗಳ ಲೈನ್ಸು ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಾದರೆ ವೇರಿ ಆಗುತ್ತೆ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶ ಆ್ಯಕ್ಚುಲಿ ಇದು ಚಿಕ್ಕದಾಗ್ತಾ ಹೋಗುತ್ತೆ. ಸಮಭಾಜಕದಿಂದ ಮೇಲೆ ಹೋದರು, ಕೆಳಗಡೆ ಬಂದರು, ಅರ್ಥ ಆಯ್ತಾ. ಬಟ್ ಇಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬರಲ್ಲ. ಒಂದು ರೇಖಾಂಶ ಎಷ್ಟು ಎತ್ತರ ಇರುತ್ತೋ, ಎಷ್ಟು ಉದ್ದ ಇರುತ್ತೋ, ಮತ್ತೊಂದು ರೇಖಾಂಶನೂ 360 ರೇಖಾಂಶಗಳು ಒಂದೇ ರೀತಿಯಲ್ಲಿರುತ್ತೆ. ಅಲ್ಲಿ ಅಕ್ಷಾಂಶಗಳು ಒಂದೇ ರೀತಿಯಲ್ಲಿರಲ್ಲ, ವ್ಯತ್ಯಾಸ ಕಂಡು ಬರುತ್ತೆ. ಯಾಕಂದರೆ ನೋಡಿ, ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಯಾಕೆ ಈ ರೀತಿ ವ್ಯತ್ಯಾಸ ಕಂಡು ಬರುತ್ತೆ ಅಂದರೆ ಭೂಮಿ ಯಾವ ಆಕಾರದಲ್ಲಿದೆ, ಭೂಮಿ ಗೋಳಾಕಾರದಲ್ಲಿದೆ, ಸರ್ಕಲಲ್ಲಿಗಿಲ್ಲ, ಗೋಳಾಕಾರದಲ್ಲಿದೆ. ಇದು ನೋಡಿ, ಇದು ಸಮಭಾಜಕ ವೃತ್ತ ಅಂದ್ಕೊಂಡ್ರೆ ನೋಡಿ ಇದು ದೊಡ್ಡದಾಯಿತು. ಹಾಗಾದರೆ ಇದು ನೋಡಿ ಇನ್ನು ಸ್ವಲ್ಪ ಚಿಕ್ಕದು, ಕಡೆಗೆ ಅದು ಲೆಕ್ಕನೇ ಮಾಡಲ್ಲ ಪೋಲ್ಸ್ಗೆ, ಅಷ್ಟು ಚಿಕ್ಕದಾಗಿಬಿಡುತ್ತೆ. ಅದೇ ರೀತಿ ಇಲ್ಲಿ ರೇಖಾಂಶ ಅಂದ್ಕೊಡಿ. ಇದು ರೇಖಾಂಶ ಸೇಮ್ ಇದೆ, ಇದು ರೇಖಾಂಶ ಸೇಮ್ ಇದೆ, ಇದು ರೇಖಾಂಶ ಸೇಮ್ ಇದೆ, ಇದು ರೇಖಾಂಶ ಸೇಮ್ ಇದೆ, ಇದು ರೇಖಾಂಶಗಳು ಸೇಮ್ ಇದೆ, ಅರ್ಥ ಆಯ್ತಾ. ಅದಕ್ಕೋಸ್ಕರ ಜನರಲ್ ಆಗಿ ರೇಖಾಂಶಗಳಲ್ಲಿ ವ್ಯತ್ಯಾಸ ಕಂಡು ಬರೋಲ್ಲ, ಅರ್ಥ ಆಯ್ತಾ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ 111 ಕಿಲೋಮೀಟರ್, 111.3 ಕಿಲೋಮೀಟರ್. ಎಷ್ಟು ತಿಳ್ಕೊಬೇಕು, ಅರ್ಥ ಆಯ್ತಾ. ಎಷ್ಟು ತಿಳ್ಕೊಂಡಿದ್ದೀರಾ, ಸಾಕು, ದಟ್ ಈಸ್ ಎನಫ್. ಹಾಗಾದರೆ ಇಲ್ಲಿ ಇನ್ನೂ ಏನೇನು ತಿಳ್ಕೊಬೇಕು ಅಂದರೆ ಇಲ್ಲಿ 0 ಡಿಗ್ರಿ ರೇಖಾಂಶವನ್ನು ನಾವು ಗ್ರೀನ್ವಿಚ್ ಅಂತ ಕರಿತೀವಿ, ಅರ್ಥ ಆಯ್ತಾ. ಲಂಡನ್ನಿನ ಗ್ರೀನ್ವಿಚ್ ಮೇಲೆ ಹೋಗುವುದರಿಂದ ಆ ಪ್ಲೇಸ್ ಹೆಸರೇ ಇದನ್ನು ಇಟ್ಬಿಟ್ಟಿದ್ವಿ, ಗ್ರೀನ್ವಿಚ್ ರೇಖಾಂಶ ಅಂತ. ಗ್ರೀನ್ವಿಚ್ ರೇಖಾಂಶಕ್ಕೆ ಆಪೋಸಿಟ್ ಆಗಿ ಇಲ್ಲಿ 180 ಅಂತ ಬರೆದಿದ್ದಾರಲ್ಲ, ಇಲ್ಲಿ 0 ಅಂತ ಬರೆದಿದ್ದಾರಲ್ಲ. ಈ 100 ಇದೆ ಅಲ್ಲ, ಈ 0 ಗ್ರೀನ್ವಿಚ್ ರೇಖಾಂಶಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದೇ 180 ಡಿಗ್ರಿ ರೇಖಾಂಶ. ಅದನ್ನು ಟೈಮ್ ನಿರ್ಧಾರ ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಟೈಮ್ ರೇಖೆ ಅಂತ ಕರಿತೀವಿ, ಅದನ್ನು ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಂತ ಕರಿತೀವಿ ಅದನ್ನು, ಅರ್ಥ ಆಯ್ತಾ. ಹಾಗಾದರೆ ಅದನ್ನು 180 ಡಿಗ್ರಿ ಇದೆ, ಅದು ಅರ್ಥ ಆಯ್ತಾ, ಆ ರೇಖಾಂಶ. ಯಾವುದಕ್ಕೆ ಆಪೋಸಿಟು, ಗ್ರೀನ್ವಿಚ್ಗೆ ಆಪೋಸಿಟ್ ಇರ್ತಕ್ಕಂಥದ್ದು 180 ಡಿಗ್ರಿ ರೇಖಾಂಶ, ಅದನ್ನು ಇಂಟರ್ನ್ಯಾಷನಲ್ ಟೈಮ್ ಲೈನ್ ಅಂತ ಕರಿತೀವಿ. ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ರೇಖಾಂಶಗಳು ಮತ್ತು ಅಕ್ಷಾಂಶಗಳ ಬಗ್ಗೆ ಬೇಸಿಕ್ ತಿಳ್ಕೊಂಡಂಗೆ. ಹಾಗಾದರೆ ಬನ್ನಿ ಇವಾಗ ಡೈರೆಕ್ಟಾಗಿ ಸ್ವಲ್ಪ ಡಿಫ್ರೆನ್ಸ್ ನೋಡ್ಕೊಂಡು ಬಿಡೋಣ.
ಯಾವುದಕ್ಕೆ? ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ಗೆ. ಲ್ಯಾಟಿಟ್ಯೂಡ್ ಅಂದರೆ ಅಕ್ಷಾಂಶ, ಲ್ಯಾಂಗಿಟ್ಯೂಡ್ ಅಂದರೆ ರೇಖಾಂಶ. ನುನಿಟ್ಟು ವರಿ, ತಲೆ ಕೆಡಿಸ್ಕೋಬೇಡಿ, ಅರ್ಥ ಆಯ್ತಾ? ಸೊ ಲ್ಯಾಟಿಟ್ಯೂಡ್ ಅಂದರೆ ಹಾರಿಜೆಂಟಲ್ ಲೈನ್ಸ್, ಆಗಲೇ ಹೇಳಿದೆ ನಾನು, ಅಡ್ಡಗೆರೆಗಳು. ಸೊ ಲ್ಯಾಂಗಿಟ್ಯೂಡ್ಸ್ ಅಂದರೆ ಸಿಂಪಲ್ ವರ್ಟಿಕಲ್ ಲೈನ್ಸ್, ಅರ್ಥ ಆಯ್ತಾ? ಸೊ ಲ್ಯಾಟಿಟ್ಯೂಡ್ನಲ್ಲಿ ಅಕ್ಷಾಂಶದಲ್ಲಿ ಮೇಜರ್ ಆಗಿರ್ತಕ್ಕಂಥ ಅಕ್ಷಾಂಶ ಇಕ್ವೇಟರ್ ಅಂತ ಕರೆದೆ. ಸೊ ಪ್ರೈಮ್ ಮೆರಿಡಿಯನ್, ರೇಖಾಂಶಗಳಲ್ಲಿ ಮೇಜರ್ ಆಗಿರ್ತಕ್ಕಂತಹ ರೇಖಾಂಶ ಪ್ರೈಮ್ ಮೆರಿಡಿಯನ್ ಅಥವಾ ಗ್ರೀನ್ವಿಚ್ ರೇಖಾಂಶ ಅಂತಾನು ಕರಿತೀವಿ ಇದನ್ನು. ಇದಕ್ಕೆ ಆಪೋಸಿಟ್ ಇರ್ತಕ್ಕಂಥದ್ದು 180 ಡಿಗ್ರಿ ಟೈಮ್ ಝೋನ್, ಅರ್ಥ ಆಯ್ತಾ? ಟೈಮ್ ಲೈನ್, ಅರ್ಥ ಆಯ್ತಾ? ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಹಾಗಾದರೆ ನಾವಿವಾಗ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಬಗ್ಗೆ ತಿಳ್ಕೋಬೇಕು. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಕ್ಷಾಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು, ಅರ್ಥ ಆಯ್ತಾ? ಸೊ ಹಾಗಾದರೆ ಇಲ್ಲಿ ನೋಡಿ ಈಕ್ವೇಡರ್ ಇದೆ, ಈಕ್ವೇಡರ್ ಎಲ್ರಿಗೂ ಗೊತ್ತೇ ಇದೆ ಈಕ್ವೇಟರ್. ಹಾಗಾದರೆ ಈಕ್ವೇಡರ್ ಬಗ್ಗೆ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಸಿಂಪಲ್. ಸೊ ನಾವು ಕ್ಲೀನಾಗಿ ಇಲ್ಲಿ ತಿಳ್ಕೊಬೇಕು ಇದರ ಬಗ್ಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೋಡಿ ಈಕ್ವೇಡರ್ನ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದರ ಮೇಲೆ ಇರ್ತಕ್ಕಂಥದ್ದನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಕನ್ನಡದಲ್ಲಿ ಅದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಅದು ಎಷ್ಟಪ್ಪ? 23.5 ಡಿಗ್ರಿ ಅಂತ ಕರಿತೀವಿ. ಸೊ ಪೂರ್ವದಲ್ಲಿರ್ತಕ್ಕಂಥ 23.5 ಡಿಗ್ರಿ ಅಕ್ಷಾಂಶಕ್ಕೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ, ಅದೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಅದೇ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ 23.5 ಡಿಗ್ರಿ ಅಡ್ಡಗೆರೆಗೆ ಸೊ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ, ಟ್ರಾಫಿಕ್ ಆಫ್ ಕ್ಯಾಪ್ರಿಕನ್ ಅಂತ ಕರಿತೀವಿ, ಸಿಂಪಲ್. ಹಾಗಾದರೆ ಅದರ ಮೇಲೆ ಇರ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ಅಂದರೆ 66.5 ಡಿಗ್ರಿ ಅಂತ ಕರಿತೀವಿ. ಅದರ ಕೆಳಗಡೆ ಇರ್ತಕ್ಕಂಥದ್ದನ್ನು ಸೊ 66.5 ಡಿಗ್ರಿ ಅಂತ ಕರಿತೀವಿ, ಅರ್ಥ ಆಯ್ತಾ? ಸೊ ಹಾಗಾದರೆ ಅದರ ಮೇಲೆ ಇರ್ತಕ್ಕಂಥದ್ದನ್ನು ಸೊ ನಾರ್ತ್ ಪೋಲ್ ಅಂತ ಕರಿತೀವಿ, ಸೊ ಸೌತ್ ಪೋಲ್ಸ್ ಅಂತ ಕರಿತೀವಿ. ಇಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ನಮಗೆ ಬೇಕಾಗಿದ್ದು 66.5, ಓಕೆ, 66.5 ಡಿಗ್ರಿ. ಈ ಇಮೇಜಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಇದು ನಾರ್ತ್, ಇದು ಸೌತ್, ಇದು ನಾರ್ತ್, ಇದು 23.5 ಡಿಗ್ರಿ, ಓಕೆ, ಇದನ್ನು ಸೌತ್. ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ, ಅರ್ಥ ಆಯ್ತಾ? ಇಷ್ಟು ಮೇಜರ್ ಆಗಿರ್ತಕ್ಕಂಥ ಅಕ್ಷಾಂಶಗಳು ಯಾವ್ಯಾವ ಅಂದರೆ ಸೊ ಈಕ್ವೇಟರ್, ಅದೇ ಸಂವಾಚಕ ವೃತ್ತ 23.5 ಡಿಗ್ರಿ ಉತ್ತರದಲ್ಲಿರ್ತಕ್ಕಂಥದ್ದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಅದರ ಕೆಳಗಡೆ ಸೌತ್ ಭಾಗದಲ್ಲಿ 23.5 ಡಿಗ್ರಿ ಇರೋದನ್ನು ಟ್ರಾಫಿಕ್ ಆಫ್ ಕ್ಯಾಪ್ರಿಕನ್ ಅಂತ ಕರಿತೀವಿ, ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಸೊ ನಾರ್ತ್ ಪೋಲು, ಸೌತ್ ಪೋಲು 66.5 ಡಿಗ್ರಿ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಇಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು 3. ಸೊ ಹಾಗಾದರೆ ಇನ್ನೊಂದು ಹೇಳಬೇಕು ಸಿಂಪಲ್, ಇಲ್ಲೇ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಏನು ತಲೆ ಕೆಡಿಸ್ಕೊಬೇಡಿ. ಇದೇ ಇಮೇಜಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾನ್ಸೆಪ್ಟ್ ಏನಿಲ್ಲ, ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇದೆ, ಟ್ರಾಫಿಕ್ ಆಫ್ ಕ್ಯಾಪ್ರಿಕನ್ ಇದೆ, ಅದಿರಲಿ. ಅದಕ್ಕೂ ಮುಂಚೆ ಈಕ್ವೇಡರ್ ಹತ್ರ ಯಾಕಪ್ಪ ಇದು ರೆಡ್ಡಲ್ಲೇ ಇಂಡಿಕೇಟ್ ಮಾಡಿದ್ದಾರೆ? ಯಾಕೆ ಇದನ್ನು ರೆಡ್ಡಲ್ಲಿ ಇಂಡಿಕೇಟ್ ಮಾಡಿದ್ದಾರೆ ಅಂದರೆ ನೋಡಿ ಸಿಂಪಲ್, ಇದು ನಮ್ಮ ಸೂರ್ಯ, ಓಕೆ. ಸೂರ್ಯನ ಕಿರಣಗಳು ಈಕ್ವೇಡರ್ ಮೇಲೆ ನೇರವಾಗಿ ಬೀಳುತ್ತೆ, ನೇರವಾಗಿ ಬಿದ್ದರೆ ಅದರ ಪವರ್ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದರೆ ಸೂರ್ಯನಗಳನ್ನು ನೇರವಾಗಿ ಬೀಳ್ತಾ ಇದ್ದರೆ ಸೊ ಅದರ ಪವರ್ ಜಾಸ್ತಿ ಇರುತ್ತೆ. ಹಾಗಾದರೆ ಸೂರ್ಯನ ಕಿರಣಗಳಿಂದ ಬಂದಕ್ಕಂಥ ತಾಪನೂ ಜಾಸ್ತಿ ಇರುತ್ತೆ. ಆ ತಾಪದಿಂದ ಈ ಪ್ರದೇಶ ತುಂಬ ಸೊ ಹೀಟ್ ಇರುತ್ತೆ, ಅರ್ಥ ಆಯ್ತಾ? ಸೊ ತುಂಬ ಹೀಟ್ ಉಳ್ಳ ಪ್ರದೇಶ ಆಗಿರುತ್ತೆ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆಗೋದ್ರಿಂದ ಸೊ ಇಲ್ಲಿ ತಾಪನೂ ಜಾಸ್ತಿ, ಉಷ್ಣನೂ ಜಾಸ್ತಿ, ಮಳೆನೂ ಜಾಸ್ತಿ. ಮಳೆ ಜಾಸ್ತಿ ಆಗಿರೋದ್ರಿಂದ ಕಾಡುಗಳು ಜಾಸ್ತಿ, ಮರಗಳು ದೊಡ್ಡವು, ಅರ್ಥ ಆಯ್ತಾ? ಪ್ರತಿಯೊಂದು ಇಲ್ಲಿ ಜಾಸ್ತಿ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಟಾರಿಡ್ ಝೋನ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ? ಟಾರಿಡ್ ಝೋನ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಸೊ ಹಾಗಾದರೆ ಸೂರ್ಯನ ಕಿರಣಗಳು ಸೊ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಮೇಲೆ ಸ್ವಲ್ಪ ವಕ್ರವಾಗಿ ಬೀಳುತ್ತೆ. ನೋಡಿ, ಈ ಕಡೆನೂ ವಕ್ರವಾಗಿ ಬೀಳುತ್ತೆ. ವಕ್ರವಾಗಿ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಅಷ್ಟೊಂದು ತಾಪ ಹೋಗಲ್ಲ. ಅಲ್ಲಿ ತಾಪ ಮತ್ತು ಶೀತ ಎರಡು ಮಿಕ್ಸ್ ಆಗುತ್ತೆ, ಬ್ಯಾಲೆನ್ಸ್ಡ್ ಇರುತ್ತೆ. ಅದಕ್ಕೋಸ್ಕರ ಈ ಪ್ರದೇಶವನ್ನು ಗ್ರೀನಲ್ಲಿ ಐಡೆಂಟಿಫೈ ಮಾಡಿದಾರಲ್ಲ, ಟ್ರಾಪಿಕ್ ಆಫ್ ಕ್ಯಾಪ್ರಿಕನ್ ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಈ ಪ್ರದೇಶಗಳು, ಇದನ್ನು ನಾವು ಸಮಶೀತೋಷ್ಣ ವಲಯ ಅಂತ ಕರಿತೀವಿ, ಅರ್ಥ ಆಯ್ತಾ? ಸೊ ಸಮಶೀತೋಷ್ಣ ವಲಯದ ಪ್ರದೇಶಗಳು ಅಂತ ಕರಿತೀವಿ, ಟೆಂಪ್ರೇಟ್ ಝೋನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ.
ಅರ್ಥ ಆಯ್ತಾ? ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ಈ ನಾರ್ತ್ ಪೋಲು ಕಂಪ್ಲೀಟಾಗಿ ಮಂಜುಗಡ್ಡೆಯಿಂದ ಆವೃತವಾಗಿರುತ್ತೆ, ಸೌತ್ ಪೋಲು ಕಂಪ್ಲೀಟಾಗಿ ಮಂಜುಗಡ್ಡೆಯಿಂದ ಆವೃತವಾಗಿರುತ್ತೆ. ಇದರಲ್ಲೂ ಮತ್ತೆ ಸ್ಟ್ಯಾಂಡರ್ಡಾಗಿ ಹೇಳಬೇಕಂದ್ರೆ ಇಲ್ಲಿ ಲೆವೆಲ್ 1 ಲೆವೆಲ್ 2 ಅಂತ ಡಿಸೈಡ್ ಮಾಡ್ತೀವಿ. ಈ ಲೆವೆಲ್ 1ನಲ್ಲಿ ಇನ್ನೂ ಜಾಸ್ತಿ ಮಂಜಿರುತ್ತೆ, ಇದರಲ್ಲಿ ಸ್ವಲ್ಪ ಕಡಿಮೆ ಮಂಜಿರುತ್ತೆ. ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಇದ್ರ ಬಗ್ಗೆ ಇಲ್ಲಿ ಸಾಕು. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟು ಹಾರ್ಸ್ ಲ್ಯಾಟಿಟ್ಯೂಡ್. ಹಳೆ ಕಾಲದಲ್ಲಿ ದೋಣಿಗಳು ಯಾವ ರೀತಿ ಇದ್ವು, ಮಧ್ಯಕಾಲದಲ್ಲಿ. ಸೊ ನೋಡಿ, ದೋಣಿ ಬರೆಯೋಕ್ಕೆ ಟ್ರೈ ಮಾಡ್ತೀನಿ, ಸ್ಟಿಲ್ ನೋಡೋಣ ಬರೆಯೋಕ್ಕಾಗುತ್ತೆ ಇಲ್ಲ ಅಂತ. ಈ ಥರ ದೋಣಿಗಳಿರುತ್ತಲ್ಲ, ಈ ದೋಣಿಗಳ ಮೇಲೆ ಈ ರೀತಿ ಧ್ವಜಗಳಿದ್ವು. ಅರ್ಥ ಆಯ್ತಾ? ಈ ಧ್ವಜಗಳು ಯಾಕೆ ಇಲ್ಲಿ ಬರಿತಾ ಇದ್ದೀನಿ ಅಂದರೆ ಸಿಂಪಲ್ ಇಷ್ಟೇ, ಗಾಳಿ ಬಂದು ಇದ್ರ ಮೇಲೆ ಪ್ರೆಷರ್ ಹಾಕಿದ್ರೆ, ಈ ದೋಣಿ ಮುಂದೆ ಹೋಗೋದು. ಅರ್ಥ ಆಯ್ತಾ? ಸೊ ಈ ರೀತಿ ಇತ್ತು ಸಿಸ್ಟಮ್. ಸೊ ನೋಡಿ, ಸಿಂಪಲ್ಲಾಗಿ ಹಾರ್ಸ್ ಲ್ಯಾಟಿಟ್ಯೂಡ್ ಅಂದರೆ ಏನಿಲ್ಲ, ಕುದುರೆಗಳ ಅಕ್ಷಾಂಶ ಅಂತ, ಅಶ್ವ ಅಕ್ಷಾಂಶ ಅಂತ. ಸೊ ಇದ್ರ ರೇಂಜ್ ಏನಿತ್ತಂದರೆ ಉತ್ತರದಲ್ಲಿ 30 ರಿಂದ 35 ಡಿಗ್ರಿ, ಆ ರೇಂಜಲ್ಲಿ ಮಾತ್ರ. ಸೊ 30 ರಿಂದ 35 ಡಿಗ್ರಿ, ದಕ್ಷಿಣದಲ್ಲಿ 30 ರಿಂದ 30 ಡಿಗ್ರಿ. ಅರ್ಥ ಆಯ್ತಾ? ಈ ರೇಂಜಲ್ಲಿ ಅಶ್ವ ಅಕ್ಷಾಂಶ ಅಂತ ಕರಿತಾ ಇದ್ವಿ. ಸೊ ಹಾಗಾದರೆ ನಾನು ಆಗಲೇ ಹೇಳಿದ್ದೆ, ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಡಿಸ್ಟೆನ್ಸ್ ಎಷ್ಟು ಅಂದರೆ, ನಾನು ಹೇಳಿದ್ದೆ ಎಷ್ಟು, 111 ಕಿಲೋಮೀಟರ್. 111 ಕಿಲೋಮೀಟರ್ ಅಂದರೆ ಸೊ 30 ರಿಂದ 35 ಅಂದರೆ 5 ಅಂದರೆ 555 ಕಿಲೋಮೀಟರ್. ಇಷ್ಟು ಡಿಸ್ಟೆನ್ಸು 555 ಕಿಲೋಮೀಟರ್ ಉತ್ತರದಲ್ಲಿ, ಮತ್ತು 555 ಕಿಲೋಮೀಟರ್ ದಕ್ಷಿಣದಲ್ಲಿ. ಸೊ 30 ರಿಂದ 35 ಡಿಗ್ರಿ ರೇಂಜಲ್ಲಿ ಒಂದು ಪ್ಲೇಸ್ ಇತ್ತು, ಅದನ್ನು ಅಶ್ವ ಅಕ್ಷಾಂಶ ಅಂತ ಗುರುತಿಸಿದ್ರು. ಸೊ ಈ ದೋಣಿ ಯಾಕೆ ಇಲ್ಲಿ ಬರದೆ ಅಂದರೆ ಸಿಂಪಲ್ ಇಷ್ಟೇ, ಹಳೆ ಕಾಲದಲ್ಲಿ ಕುದುರೆಗಳನ್ನು ಈ ದೋಣಿಗಳ ಮೂಲಕ ಸಾಗಿಸ್ತಾ ಇದ್ರು. ಅರ್ಥ ಆಯ್ತಾ? ಸೊ ಈಗ ಕಾರುಗಳನ್ನ ಯಾವ ರೀತಿ ನಾವು ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಯಾವ ರೀತಿ ಇಂಪೋರ್ಟ್ ಮಾಡ್ಕೊತೀವಿ, ಆ ಕಾಲದಲ್ಲಿ ಇದೇ ಶಿಪ್ಪುಗಳು, ಆವಾಗ ದೊಡ್ಡದಾಗಿರ್ತಕ್ಕಂಥ ಶಿಪ್ಪುಗಳು ಯಾವ ಅಂದರೆ ಇವೆ ಶಿಪ್ಪುಗಳು, ದೊಡ್ಡದಾಗಿರ್ತಕ್ಕಂಥ ಶಿಪ್ಪುಗಳು ಇವೆ. ಈ ಶಿಪ್ಪುಗಳು ಈ ರೀತಿ ಬರ್ತಾ ಇದ್ವಾ. ಸೊ ಬರಬೇಕಾದ್ರೆ ಸೊ ಅದರಲ್ಲಿರ್ತಕ್ಕಂಥ ಕುದುರೆಗಳು ಇಲ್ಲಿ ಈ ದೋಣಿನೇ ಹಿಂಗೆ ಅಲ್ಲಾಡ್ತಾ ಇತ್ತು. ಸೊ ಆ ಕುದುರೆಗಳು ಅದರಲ್ಲಿದ್ವಲ್ಲ, ಸೊ ಅದರಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಏನು ಅನ್ಕೊತಾ ಇದ್ರು ಅಂದರೆ, ಇದರಲ್ಲಿರ್ತಕ್ಕಂಥ ತೂಕ ಜಾಸ್ತಿ ಆಗಿಬಿಟ್ಟು ಈ ರೀತಿ ಅಲ್ಲಾಡ್ತಾ ಇದೆ, ಸೊ ನಾವು ಬದುಕೋಬೇಕು ಅನ್ನೋ ಆಸೆ ಮನುಷ್ಯನಿಗೆ ಒಂದೇ. ಲಾಸ್ಟಲ್ಲಿ ಪ್ರಾಣದ ಮೇಲೆ ಆಸೆ ಬಂದಾಗ ಎಲ್ಲ ಬಿಟ್ಬಿಡ್ತಾನೆ. ಅದೇ ರೀತಿ ಆವಾಗ ಅವರು ಅದರಲ್ಲಿರ್ತಕ್ಕಂಥ ಆಹಾರವನ್ನು ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ನಂತರನೂ ಅದು ಹಂಗೆ ಅಲ್ಲಾಡ್ತಾ ಇತ್ತು. ಮತ್ತು ಅದರಲ್ಲಿರ್ತಕ್ಕಂಥ ಕುದುರೆಗಳನ್ನು ಎತ್ತಿ ಬಿಸಾಕಕ್ಕೆ ಟ್ರೈ ಮಾಡಿದ್ರು ನೀರೊಳಗಡೆ, ಮತ್ತು ಅದು ಅಲ್ಲಾಡ್ತಾ ಇತ್ತು. 555 ಕಿಲೋಮೀಟ್ರ್ ಹೆಂಗೋ ಒಂದು ಕಷ್ಟಪಟ್ಕೊಂಡು ಬಂದುಬಿಡ್ತಾಯಿದ್ರು. ಅರ್ಥ ಆಯ್ತಾ? ಆ ಕುದುರೆಗಳನ್ನು ಎತ್ತಿ ಹಾಕಿಬಿಡ್ತಾ ಇದ್ರಲ್ಲ ನೀರಿಗೆ, ಅದಕ್ಕೋಸ್ಕರ ಅದನ್ನು ನಾವು ಅಶ್ವ ಅಕ್ಷಾಂಶ ಅಂತ ಕರಿತೀವಿ. ಸಿಂಪಲ್ ಇಷ್ಟೇ. ಇದು ಯಾಕೆ ಹಿಂಗೆ ಆಗ್ತಾಯಿತ್ತು ಅಂದರೆ, ಇಲ್ಲಿ ಪ್ರೆಷರ್ ಜಾಸ್ತಿ ಇತ್ತು. ಸೊ ಪ್ರೆಷರ್ ಜಾಸ್ತಿ ಇತ್ತು, ಅರ್ಥ ಆಯ್ತಾ? ಪ್ರೆಷರ್ ಜಾಸ್ತಿ ಇದ್ದರೆ ಇಲ್ಲಿ ಈ ರೇಂಜಲ್ಲಿ ಪ್ರೆಷರ್ ಜಾಸ್ತಿ ಇತ್ತು, ಹೈ ಪ್ರೆಷರ್ ಜಾಸ್ತಿ ಇತ್ತು. ಗಾಳಿ ಇಲ್ಲಿ ಜಾಸ್ತಿ ಹೋಗ್ತಾ ಇರಲಿಲ್ಲ. ಯಾವಾಗ ಗಾಳಿ ಹೋಗ್ತಾ ಇರಲಿಲ್ಲ, ಈ ಬಾವುಟಕ್ಕೆ ಬಂದು ಇದು ಗಾಳಿ ಹೊಡಿತಾ ಇರಲಿಲ್ಲ ಅಂದರೆ ಇದು ಸ್ಲೋ ಆಗಿ ಅಲ್ಲಲ್ಲೇ ಸೊ ನಿಂತು ಹೋಗ್ತಾ ಇತ್ತು. ಅದಕ್ಕೋಸ್ಕರ ಅದು ಈ ರೀತಿ ಶೇಕ್ ಆಗ್ತಾ ಇತ್ತು. ಅರ್ಥ ಆಯ್ತಾ? ಸೊ ಈ ರೀತಿ ಶೇಕ್ ಆಗಬೇಕಾದ್ರೆ ಗಾಳಿ ಇಲ್ಲದ ಕಾರಣ ಮುಂದೆ ಹೋಗ್ತಾ ಇರಲಿಲ್ಲ. ಇಷ್ಟೇ. ಸೊ ಆ ಇನ್ಸಿಡೆಂಟ್ಗೋಸ್ಕರ ಇದನ್ನು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಮತ್ತು ಈಕ್ವೆಡರ್ ಮೇಲೆ ಬರ್ತಕ್ಕಂಥ ದೇಶಗಳನ್ನು ನಾವು ಖಂಡಗಳನ್ನ ಗಮನಿಸಿದ್ರೆ ಈಕ್ವೆಡರ್ನಲ್ಲಿ ಬರ್ತಕ್ಕಂಥ ಖಂಡಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಸಿಂಪಲ್. ಫಸ್ಟ್ ಯಾವ್ಯಾವ ಬರುತ್ತಪ್ಪ? ಸೊ ಫಸ್ಟು ನಮ್ಮ ಸೌತ್ ಅಮೇರಿಕಾ ಬರುತ್ತೆ. ಸೌತ್ ಅಮೇರಿಕಾ ಬಂದೇ ಬರುತ್ತಲ್ಲ, ಸೌತ್ ಅಮೇರಿಕಾ ಬರುತ್ತೆ, ಆ ನಂತರ ಆಫ್ರಿಕಾ ಬರುತ್ತೆ, ಆ ನಂತರ ಏಷ್ಯಾ ಬರುತ್ತೆ. ಹಾಗಾದರೆ ನೋಡಿ, ಈಕ್ವೆಡರ್ ಇಲ್ಲಿ ಇವ್ರು ಇರ್ತಾರಲ್ಲ ಪಾಪ ಜನ, ನೋಡಿ ಎಷ್ಟು ಚೆನ್ನಾಗಿದ್ದಾರಲ್ಲ ಪಾಪ ಅವರು. ಸೊ ಈಕ್ವೆಡರ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಫೋಟೋ ಹಿಡ್ಕೊತಿದ್ರು.
ಸೊ ಅದನ್ನ ಇರಲಿ ಅಂತ ನಾನು ತೋರಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ನೋಡಿ, ಈಕ್ವೇಡರ್ ಸಮಭಾಜಕ ವೃತ್ತದ ಬಗ್ಗೆ ನಾವು ಏನೇನು ತಿಳ್ಕೋಬೇಕು ಅಂದರೆ, ಸಮಭಾಜಕವು ಸುಮಾರು 24,901 ಮೈಲುಗಳು ಇದೆ, ಅಥವಾ 40,075 ಕಿಲೋಮೀಟರ್ ಅಷ್ಟು ಅಗಲ ಇದೆ. ಅರ್ಥ ಆಯ್ತಾ? ಅಷ್ಟು ಡಿಸ್ಟೆನ್ಸ್ ಇದೆ ಇದ್ದದ್ದು. ಇಲ್ಲಿ ಕಡಿಮೆ ಗುರುತ್ವಾಕರ್ಷಣ ಇರುತ್ತೆ, ಕಡಿಮೆ ಗುರುತ್ವ ಇರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಒಂದು ನದಿ 2 ಬಾರಿ ಹಾದು ಹೋಗುತ್ತೆ ಈಕ್ವೆಡರ್ನ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಕಾಂಗೋ, ಅಥವಾ ಅದರ ಹಳೆ ಹೆಸರು ಝೈರ್ ನದಿ ಅಂತ ಕರಿತೀವಿ. ಇದು ಯಾವ ಬೇಸಿನಲ್ಲಿ ಬರುತ್ತೆ ಅಂದರೆ ಇದು ಆಫ್ರಿಕನ್ ನದಿ ಇದು. ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಹಾಗಾದರೆ ಇವಾಗ ನಾವು ಏನು ತಿಳ್ಕೊಬೇಕಂದ್ರೆ, ಸೊ ಕಂಟ್ರೀಸ್ ದಟ್ ಲೈಸ್ ಅಲಾಂಗ್ ವಿತ್ ಈಕ್ವೆಡರ್ ಅಂತ ನೋಡ್ಬೇಕು ನಾವು. ಸೊ ಆಗಲೇ ನಾನು ಏನು ಹೇಳಿದ್ದೆ ನಿಮಗೆ, ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ. ಇದು ಯಾವ ಖಂಡ? ಇದು ಸೌತ್ ಆಫ್ರಿಕಾ. ಇದು ಯಾವ ಖಂಡ? ಆಫ್ರಿಕಾ. ಇದು ಯಾವ ಖಂಡ? ಸೌತ್ ಅಮೇರಿಕಾ ಖಂಡ. ಇದು ಆಫ್ರಿಕಾ ಖಂಡ, ಇದು ಏಷ್ಯಾ ಖಂಡ. ಹಾಗಾದರೆ ಇಲ್ಲಿ ನೋಡಿ, ಸೌತ್ ಅಮೇರಿಕಾ ಖಂಡದಲ್ಲಿ ಕೊಲಂಬಿಯಾ ಅಂತಕ್ಕಂಥದ್ದು ಒಂದು ದೇಶ, ಸೊ ಈಕ್ವೆಡರ್ ಅಂತಕ್ಕಂಥದ್ದು ಒಂದು ದೇಶ, ಮತ್ತು ಬ್ರೆಜಿಲ್. ಕೊಲಂಬಿಯಾ, ಈಕ್ವೆಡರ್, ಬ್ರಾಜಿಲ್ ಯಾವುದ್ರ ಮೇಲೆ ಹಾದು ಹೋಗುತ್ತೆ? ಸಮಭಾಜಕ ವೃತ್ತ ಇದರ ಮೇಲೆ, ಈ ದೇಶಗಳ ಮೇಲೆ ಹಾದು ಹೋಗುತ್ತೆ. ನೆಕ್ಸ್ಟು ಸ್ಯಾಥೋಮ್ ಆ್ಯಂಡ್ ಪ್ರಿನ್ಸಿಪ್ ಅಂತಕ್ಕಂಥ ಒಂದು ದ್ವೀಪ ಇದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಫ್ರಿಕಾಕ್ಕೆ ಸಂಬಂಧಪಟ್ಟಿದೆ. ಆ ದ್ವೀಪದ ಮೇಲೇನೂ ಸೊ ಹಾದು ಹೋಗುತ್ತೆ. ಸೊ ಇನ್ನೊಂದು ಹೇಳಬೇಕು ಇಲ್ಲಿ ನೋಡಿ, ಈ ಸಮಭಾಜಕ ವೃತ್ತ ಮತ್ತು ಗ್ರೀನ್ವಿಚ್, ಸಿಂಪಲ್ ತೋರಿಸ್ತೀನಿ ನೋಡಿ. ಈ ಸಮಭಾಜಕ ವೃತ್ತ ಮತ್ತು ಈ ಗ್ರೀನ್ವಿಚ್ ಗೆರೆ ಇದೇ ರೇಂಜಲ್ಲಿ ಹಾದು ಹೋಗುತ್ತೆ. ಅರ್ಥ ಆಯ್ತಾ? ಸೊ ಎಲ್ಲಿ? ಆಫ್ರಿಕಾ ಹತ್ರ. ಇದನ್ನು ಗಲ್ಫ್ ಆಫ್ ಗಿನಿ ಅಂತ ಕರಿತೀವಿ, ಗಲ್ಫ್ ಆಫ್ ಗಿನಿ. ಅರ್ಥ ಆಯ್ತಾ? ಇದು ಇರಲಿ, ಅದು ಮತ್ತೆ ನೋಡೋಣ. ಇವಾಗ ಅರ್ಜೆಂಟ್ ನಮ್ಗೆ ಬೇಕಾಗಿರೋದು ಏನಪ್ಪ ಅಂದರೆ ಸಿಂಪಲ್ ಇಷ್ಟೇ, ಇದು ಸಮಭಾಜಕ ವೃತ್ತ. ಅರ್ಥ ಆಯ್ತಾ? ಸೊ ಇದು ಇದು ಯಾವುದಿದು ನಾನು ಇವಾಗ ತೋರಿಸಿದ್ದು? ಇದು ಗ್ರೀನ್ವಿಚ್ ಅಂತ ಕರಿತೀವಿ, ಇಲ್ಲಾಂದರೆ ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ. ಹಾಗಾದರೆ ಇವೆರಡೂ ಸಂಧಿಸುವ ರೇಖೆ ಇದೆಯಲ್ಲ, ಪಾಯಿಂಟ್ ಇದೆ ಅಲ್ಲ, ಅದನ್ನು ಗಲ್ಫ್ ಆಫ್ ಗಿನಿ ಅಂತ ಕರಿತೀವಿ. ಇಷ್ಟಿರಲಿ. ಅದ್ರ ಜೊತೆಗೆ ಇವಾಗ ಏನು ಸಮಭಾಜಕ ವೃತ್ತದ ಬಗ್ಗೆ ಮಾತಾಡ್ತಿದ್ದೆ, ಯಾವ್ಯಾವ ಕಂಟ್ರಿಗಳು ಹಾದು ಹೋಗುತ್ತೆ ಅಂದ್ರೆ, ಸೊ ನೋಡಿ, ಇದು ಸೌತ್ ಅಮೇರಿಕಾ, ಸೊ ಕೊಲಂಬಿಯಾ, ಈಕ್ವೆಡರ್, ಬ್ರಾಜಿಲ್. ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಬಾಯ್ಪಾಠ ಆಗಲಿ ಇದು ಅಂತ. ನೋಡಿ, ಕೆಲವರಿಗೆ ಇದಕ್ಕೆ ಟ್ರಿಕ್ ಕೊಡಿ ಅಂತ ಹೇಳ್ತಾರೆ. ಕೆಲವರು ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನು ಟ್ರಿಕ್ಕಾಗಿ ಮಾಡ್ಕೊಂಡು ಓದ್ತಾರೆ. ಟ್ರಿಕ್ಕಾಗಿ ಮಾಡ್ಕೊಂಡು ಓದೋ ಅಂಥದ್ದು ಏನಿದೆ? ಟ್ರಿಕ್ಕಾಗಿ ಮಾಡ್ಕೊಂಡು ಓದಿದ್ರೆ ನೀವು ಅದು ಮರ್ತು ಬಿಡ್ತೀವಿ. ಕೋಡ್ಗಳು CBC, BDA, ABD, BDC ಅವೆಲ್ಲ ಬಿಟ್ಟಾಕಿದ್ದು. ಸೊ ವಿ ಆರ್ ಮೆಚೂರ್ಡ್ ಎನಫ್. ನಾವು ಅದನ್ನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು 10 ವರ್ಷಕ್ಕಾದರೂ ಅದು ನಮ್ಗೆ ನೆನಪಿರುತ್ತೆ. ಗಟ್ಟಿ ಹೊಡೆದ್ರೆ ಹೊರಟೋಗ್ಬಿಡ್ತದೆ. ಸೊ ಸಿಂಪಲ್, ಸೌತ್ ಅಮೇರಿಕಾದಲ್ಲಿ ಕೊಲಂಬಿಯಾ, ಸೊ ಮತ್ತು ಈಕ್ವೆಡರ್, ಬ್ರಾಜಿಲ್, ಈ 3 ದೇಶಗಳು ಮುಗೀತು, ಫಿನಿಶ್. ಇಷ್ಟೇ. ಇದರಲ್ಲಿ ಏನಿದೆ? ಈಕ್ವೆಡರ್, ಕೊಲಂಬಿಯಾ, ಬ್ರಾಜಿಲ್, ಇಷ್ಟೇ ಮುಗೀತಲ್ಲ. ಮತ್ತು ಇವಾಗ ನೋಡಿ, ಸೊ ಆಫ್ರಿಕಾ ಹತ್ರ ಒಂದು ದ್ವೀಪ ಇದೆ, ಆ ದ್ವೀಪದ ಮೇಲೆ ಹಾದು ಹೋಗುತ್ತೆ. ಆ ದ್ವೀಪದ ಹೆಸರು ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ದ್ವೀಪ ಇದೆ ಅಂತ ಅದು ಗೊತ್ತಾಗಬೇಕಲ್ಲ. ಸ್ಯಾಥೋಮ್ ಆ್ಯಂಡ್ ಪ್ರಿನ್ಸಿಪ್ ಅಂತಕ್ಕಂಥ ದ್ವೀಪ ಹಾದು ಹೋಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಇಲ್ಲಿ ಮತ್ತು ಸೊ ಹಾಗಾದರೆ ಇಲ್ಲಿ ಕೆಲವೊಂದು ದೇಶಗಳು ಹಾದು ಹೋಗುತ್ತೆ ಆಫ್ರಿಕಾದ ಮೇಲೆ. ಸೊ ರಿಪಬ್ಲಿಕ್ ಆಫ್ ಕಾಂಗೋ ಅಂತಕ್ಕಂಥದ್ದು ಒಂದು ದೇಶ. ಅರ್ಥ ಆಯ್ತಾ? ಡೆಮೊಕ್ರೆಟಿಕ್ ರಿಪಬ್ಲಿಕನ್ ಕಾಂಗೋ ಅಂತಕ್ಕಂಥದ್ದು ಒಂದು ದೇಶ, ಗಬೋನ್ ಅಂತಕ್ಕಂಥದ್ದು ಒಂದು ದೇಶ, ಉಗಾಂಡ ಅಂತಕ್ಕಂಥದ್ದು ಒಂದು ದೇಶ, ಸೊಮಾಲಿಯಾ, ಕೀನ್ಯಾ ಅಂತಕ್ಕಂಥದ್ದು ಒಂದು ದೇಶ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಸೊ ರಿಪಬ್ಲಿಕ್ ಆಫ್ ಕಾಂಗೋ, ಡೆಮೊಕ್ರೆಟಿಕ್ ಆಫ್ ಕಾಂಗೋ, ಸೊ ಗಬಾನ್, ಉಗಾಂಡ, ಸೊಮಾಲಿಯಾ, ಕೀನ್ಯಾ, ಈ ದೇಶಗಳು ಹಾದು ಹೋಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇವಾಗ ನಮ್ಮ ಏಷ್ಯಾಗೆ ಬಂದ್ಬಿಡೋಣ. ಏಷ್ಯಾದಲ್ಲಿ ಮಾಲ್ಡೀವ್ಸ್ ಮೇಲೆ ಹಾದು ಹೋಗುತ್ತೆ, ಮತ್ತು ಸೊ ಇಂಡೋನೇಷ್ಯಾದ ಮೇಲೆ ಹಾದು ಹೋಗುತ್ತೆ, ಕಿರಿಬಾತಿ ಅಂತಕ್ಕಂಥ ಒಂದು ಪ್ಲೇಸ್ ಮೇಲೆಯಿಂದನೂ ಹಾದು ಹೋಗುತ್ತೆ. ಹಾಗಾದರೆ ನೋಡ್ಬಿಡೋಣ ಎಷ್ಟು ದೇಶಗಳ ಮೇಲೆ ಹಾದು ಹೋಗುತ್ತೆ. ಸೊ ಈಕ್ವೆಡರ್, ಕೊಲಂಬಿಯಾ, ಬ್ರಾಜಿಲ್, ಗಾಬಾನ್, ಅದಕ್ಕೂ ಮುಂಚೆ ಸ್ಯಾಥೋಮ್ ಆ್ಯಂಡ್ ಪ್ರಿನ್ಸಿಪ್ ಅಂತಕ್ಕಂಥ ದ್ವೀಪ, ಗಬೋನ್, ರಿಪಬ್ಲಿಕ್ ಆಫ್ ಕಾಂಗೋ, ಸೊ ಡೆಮೊಕ್ರೆಟಿಕ್ ಕಾಂಗೋ, ಉಗಾಂಡ, ಸೊಮಾಲಿಯಾ, ಕೀನ್ಯಾ, ಮಾಲ್ಡೀವ್ಸ್, ಇಂಡೋನೇಷ್ಯಾ, ಸೊ ಮತ್ತು ಕಿರಿಬಾತಿ ಅಂತಕ್ಕಂಥ ಒಂದು ಪ್ಲೇಸ್ಗಳ ಮೇಲೆಯಿಂದ ಹಾದು ಹೋಗುತ್ತೆ. ಇಷ್ಟೇ ಒಂದು 4-5 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನಿದೆ ಅಂತ ದೊಡ್ಡದು. ಹಾಗಾದರೆ ಇವತ್ತಿನ ಈ ಸೆಷನ್ ನಿಮಗೆ ಇಷ್ಟ ಆಗಿದೆಯಾ? ಸೊ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ನಲ್ಲಿ ನಾವು ಏನೇನು ತಿಳ್ಕೊಬೇಕು ಅಂದರೆ ಸಿಂಪಲಾಗಿ ಇಲ್ಲಿ ಬರೆದ್ಬಿಡ್ತೀನಿ. ಕರ್ಕಾಟಕ ಸಂಕ್ರಾಂತಿ
ವೃತ್ತದ ಕರ್ಕಾಟಕ ಸಂಕ್ರಾಂತಿ ರೇಖೆ. ಓಕೆ, ಕರ್ಕಾಟಕ ಸಂಕ್ರಾಂತಿ ರೇಖೆ ಸಮಾಜಕ್ಕೆ ವೃತ್ತ. ಅದೇ ಕರ್ಕಾಟಕ ಸಂಕ್ರಾಂತಿ ರೇಖೆ ಅಂದರೂ ವೃತ್ತ ಅಂದರೂ ಒಂದೇ. ಅರ್ಥ ಆಯ್ತಾ? ಸೊ ಹಾಗಾದರೆ ಇನ್ನೊಂದು ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ವೃತ್ತದ ಮೇಲೆ ತಿಳ್ಕೊಬೇಕಾಗುತ್ತೆ. ಸೊ ಇವೆರಡರ ಮೇಲೆ ತಿಳ್ಕೊಬೇಕಾಗುತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಸೊ 23.5 ಡಿಗ್ರಿ ಸೊ ನಾರ್ತ್, ಮಕರ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಸೌತ್. ಇವು ಎರಡರ ಬಗ್ಗೆ ತಿಳ್ಕೊಂಡು ಈ ಎರಡರ ಮೇಲೆ ಹಾದು ಹೋಗ್ತಕ್ಕಂಥ ದೇಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅರ್ಥ ಆಯ್ತಾ? ಆ ನಂತರ ನಾವು ಪ್ರೈಮ್ ಮೆರಿಡಿಯನ್ ಮತ್ತು ಅಥವಾ ಗ್ರೀನ್ ವಿಚ್ ಮೇಲೆ ತಿಳ್ಕೊಬೇಕಾಗುತ್ತೆ. ಸೊ ಮೇ ಬಿ ಇಷ್ಟು ತಿಳ್ಕೊಂಡ್ರೆ ಅಕ್ಷಾಂಶಗಳು ರೇಖಾಂಶಗಳು ಮುಗಿಯುತ್ತೆ. ಇನ್ನೂ ಏನಾದರೂ ಇದ್ದರೆ ನೋಡಿ ಅದನ್ನು ಅಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಕಂಪ್ಲೀಟ್ ಆಗಿಬಿಡುತ್ತೆ. ಮೇ ಬಿ ಕ್ವಶನ್ ಬರೋ ಚಾನ್ಸಸ್ ಇದೆ. ಅರ್ಥ ಆಯ್ತಾ? ಸೊ ನಾವು ಡಿಸ್ಕಸ್ ಮಾಡಲೇಬೇಕು ಇದ್ರ ಬಗ್ಗೆ ಸೀರಿಯಸ್ಸಾಗಿ. ಅರ್ಥ ಆಯ್ತಾ? ಸೊ ಇಷ್ಟಾದ ನಂತರ ನಾವು ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂದರೆ ಯೋಚನೆ ಮಾಡೋಣ. ಆಮೇಲೆ ನಾವು ಪರ್ಟಿಕ್ಯುಲರ್ಲಿ ಸೊ ಒಂದೊಂದು ಖಂಡದ ಮೇಲೆ ಯಾವ ದೇಶಗಳಿದೆ, ಆ ರೀತಿ ಒಂದೊಂದು ಖಂಡದ ವಿಶಿಷ್ಟತೆ ಏನು, ಫಿಸಿಕಲ್ ಮತ್ತು ಪೊಲಿಟಿಕಲ್ ಎಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಲ್ಲ ಡಿಸ್ಕಸ್ ಮಾಡೋಣ. ಬನ್ನಿ. ಹಾಗಾದರೆ ಈ ಸೆಷನ್ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸ್ಕೊಳ್ಳಿ. ಆ ಕಮೆಂಟ್ನಲ್ಲಿ ತಿಳಿಸ್ಕೊಳ್ಳೋದ್ರಿಂದ ನಮಗೆ ಜೋಶ್ ಬರುತ್ತೆ ಅಪ್ಕಮಿಂಗ್ ಸೆಷನ್ಸ್ನ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ. ಮತ್ತು ಇವತ್ತಿನ ಲೆವೆಲ್ ಯಾವ ರೀತಿ ಇತ್ತು, ಸೊ ಲೆವೆಲ್ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಯಾಕಂದರೆ ಒಂದೇ ಸರಿ ನಾವು ಒಂದು ಮುದ್ದೆನ ತಿನ್ನೋಕ್ಕಾಗಲ್ಲ. ಅರ್ಥ ಆಯ್ತಾ? ಸ್ವಲ್ಪ ತಿನ್ನಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಕೆಲವರಿಗೆ ರಿವಿಷನ್ ಆಗ್ತದೆ, ಕೆಲವರಿಗೆ ಅರ್ಥ ಆಗ್ತಿದೆ, ಒಂಥರ ಚೆನ್ನಾಗಿದೆ ಅಲ್ವಾ? ಸೊ ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ. ಎಲ್ವರ್ಗೂ ಟೇಕ್